ನಮಸ್ಕಾರ ರೀಪ ಎಲ್ಲರಿಗೂ. ಉತ್ತರ ಕರ್ನಾಟಕದ ಹಾವೇರಿ ಜಿಲ್ಲೆಯ ಶಿಗ್ಗಾಂವಿ ಚುನಾವಣಾ ಸಮೀಕ್ಷೆಗಾಗಿ ಈ ಕಡಕ ಜವಾರಿ ಕಾಕ ಪಾದಾರ್ಪಣೆ ಮಾಡಿದ್ದ. ಕಳೆದ 3 ದಿನಗಳಿಂದ ಇಲ್ಲಿಯ ಸಮೀಕ್ಷೆ ಮಾಡ್ತಾ ರಾಣೆಬೆನ್ನೂರದಲ್ಲಿ ಒಬ್ಬರು ಆಕಸ್ಮಿಕವಾಗಿ ಭಾರತೀಯ ಜನತಾ ಪಕ್ಷದ ಭಾರತೀ ಜಂಬಿಗಿ ಅನ್ನೋರು ನಮಗೆ ಆಕಸ್ಮಿಕ ಸಿಕ್ಕರು. ಭಾರತೀ ಜಂಬಿಗಿಯವರು ಒಂದು ಒಳ್ಳೆಯ ಸಂಸ್ಕೃತಿ ಉಳ್ಳ ಮನೆತನ. ಇಡೀ ರಾಣೆಬೆನ್ನೂರದಲ್ಲಿ ಕೇಳಿದರೂ ಸಹಿತ ಒಂದು ಸ್ವಾಭಿಮಾನ ಕುಟುಂಬ, ಕಾಯಕದ ಕೆಲಸ ಮಾಡೋರು, ಅನ್ನ ಬಸವಣ್ಣವರ ನುಡಿ ತತ್ವ ಸಿದ್ಧಾಂತದಂತೆ ನಡೆಯೋರು. ಅವರ ಮನೆಗೆ ಹೋದ ತಕ್ಷಣ ಅವರ ಸಂಸ್ಕೃತಿ ನಮಗೆ ನೆನಪು ಬಂತು. ನಾವೆಲ್ಲೋ ಅನುಭವ ಮಂಟಪದಲ್ಲಿ ಬಂದೇವೇನೋ ನಮಗೆ ಅನಿಸ್ತು. ಇಂಥ ಒಂದು ಒಳ್ಳೆಯ ಮನೆತನ, ಜನರ ಜೊತೆ ನಿಕಟ ಸಂಪರ್ಕ, ಯಾವುದೇ ಜಾತಿ ಭೇದ ಭಾವ ಇಲ್ಲದ ನಿಷ್ಕಳಂಕ ಮನಸ್ಸಿನವರು ಭಾರತೀ ಜಂಬಿಗಿ. ಇವರ ತಂದೆಯವರು 2 ಸಾರಿ ಕುಂದಗೋಳ ಮತಕ್ಷೇತ್ರದಿಂದ ಶಾಸಕರಾಗಿದ್ದರು. ಕೂಬಿಹಾಳ್ ಹೆಸರು ಕೇಳಿರ್ಬೇಕ್ರಿ ನೀವು. ಪ್ರಾಮಾಣಿಕ ವ್ಯಕ್ತಿ VS ಕೂಬಿಹಾಳ್ 2 ಸಾರಿ ಶಾಸಕರಾಗಿದ್ದರು. ಅವರ ಮಗಳು ಇಲ್ಲಿ ರಾಣೆಬೆನ್ನೂರಿಗೆ ಸೊಸೆಯಾಗಿ ಬರುವ ಇನ್ನು 2028ರಲ್ಲಿ ಇದೇ ಸಹೋದರಿ ಶಾಸಕಿ ಆಗ್ತಾಳ. ಇದು ಕಡಕ ಜವಾರಿ ಕಾಕನ ಭವಿಷ್ಯ. ಯಾವಾಗ ಕಡಕ ಜವಾರಿ ಕಾಕ ಯಾರ ಮನೆಗೆ ಬಂದಾನ, ಯಾವರ ಭವಿಷ್ಯ ಹೇಳ್ಯಾನ. ಕಳೆದ 2023ರಂದು ನಡೆದಿರುವ ವಿಧಾನಸಭೆ ಚುನಾವಣೆಯಲ್ಲಿ 87 ಶಾಸಕರನ್ನ ಯಾರು ಸೋಲ್ತಾರ ಯಾರು ಗೆಲ್ತಾರ ಅನ್ನೋದು ನಿಕಟ ಭವಿಷ್ಯದ ಮುಖಾಂತರ ತತ್ವ ಕಾಲಜ್ಞಾನದ ಪ್ರಕಾರ ಹೇಳಿದ್ದು ಇವತ್ತು ಸತ್ಯಾಗೈತಿ. ಈ ಸಹೋದರಿ ಭಾರತೀಯ ಜನತಾ ಪಕ್ಷದಲ್ಲಿ ಸಕ್ರಿಯ ಕಾರ್ಯಕರ್ತರಾಗಿ, ಅನೇಕ ಮೋರ್ಚಾ ಅಧ್ಯಕ್ಷರಾಗಿ, ಅನೇಕ ಸಂಘ ಸಂಸ್ಥೆಗಳ ಜೊತೆ ನಿಕಟ ಸಂಪರ್ಕ ಹೊಂದಿಕೊಂಡು, ಅನೇಕ ಜನರ ಭಾವನಾತ್ಮಕ ಭಾವ್ಯಕತೆ ಸಂಬಂಧದಿಂದ ಇವತ್ತು ರಾಣೆಬೆನ್ನೂರದಲ್ಲಿ ಜಂಬಿಗಿ ಫ್ಯಾಮಿಲಿ ಅಂದರೆ ಸಾವಿರಾರು ಕುಟುಂಬಗಳು ಇವತ್ತು ಥೈ ಕುಣಿತಾರ. ಭಾರತೀ ಜಂಬಿಗಿಯವರಿಗೆ 2 ಸಾರಿ ಟಿಕೆಟ್ ಆಕಸ್ಮಿಕವಾಗಿ ಕೈ ತಪ್ಪಿತು. ಜನ ಇವತ್ತು ಭಾರತೀ ಜಂಬಿಗಿ ಕೊಡ್ತಿದ್ರಂದ್ರೆ ಇವತ್ತು ವಿಧಾನಸಭೆಯಲ್ಲಿ ಇದೇ ಭಾರತೀ ಜಂಬಿಗಿ ಮಹಿಳೆಯರ ಸಬಲೀಕರಣ ಯೋಜನೆಗಾಗಿ ಧ್ವನಿ ಎಬ್ಬಿಸ್ತಿದ್ರು. ಆದರೆ ಯೋಗ ಮತ್ತು ಹಣೆ ಬರಬೇಕಲ್ರಿ. ಬರುವ 2028ರಂದು ಇದೇ ಪುಣ್ಯವಂತ ರಾಣೆಬೆನ್ನೂರು ಮಹಾಜನತೆ, ಈ ಕರ್ಮಭೂಮಿ, ಇದು ಸೂಫಿ ಸಂತರ ನಾಡು, ಸಂತರ ನಾಡು, ಅನೇಕ ಮಹಾನ ತಪಸ್ವಿಗಳ ಈ ಜಿಲ್ಲೆಯಲ್ಲಿ ಇಂಥ ಕುಂದಗೋಳದ ಮಗಳು ರಾಣೆಬೆನ್ನೂರು ಸೊಸೆಯಾಗಿ ಶಾಸಕಿಯಾಗಿ 28ರಂದು ಪ್ರಮಾಣ ವಚನ ತಗೋತಾಳ. ಅದನ್ನು ಕಾಯ್ತಾ ಹೋಗ್ರಿ. ಈ ತಂಗಿ ಜೊತೆ ಮಾತಾಡ್ತೀನಿ. ತಂಗಿ ಭಾರತೀಯ ಜನತಾ ಪಕ್ಷದಲ್ಲಿ ಅನೇಕ ಸಂಘ ಸಂಸ್ಥೆಗಳ ಜೊತೆ ನಿಕಟ ಸಂಪರ್ಕ ಹೊಂದಿದಿರಿ. ಜನರ ಜೊತೆ ಭಾಳ ಹಾವಭಾವದಿಂದ, ಸುಮಧುರ ಭಾವನೆಯಿಂದ ಅವರ ಸುಖ ದುಃಖದಲ್ಲಿ ಶಾಮೀಲಾಗಿ ಸಮಾಜ ಸೇವೆ ಮಾಡುವ ಏನು ಇಚ್ಛೆ ವ್ಯಕ್ತಪಡಿಸ್ತೀರಿ? ಯಾಕೆ ಸಮಾಜ ಸೇವೆಗೆ ಬಂದ್ರಿ ತಂಗಿ? ನಮ್ಮ ಮೊದಲಿಂದಲೂ ನಮ್ಮ ಮಾವನವರು ಸಮಾಜ ಸೇವೆಯಲ್ಲಿ ಸೀಮಿತರಾಗಿದ್ದಂಥವ್ರು, ವ್ಯಾಪಾರಸ್ಥರು. ಇಲ್ಲಿ ನಮ್ಮದು ಜಂಬಿಗಿ ಫ್ಯಾಮಿಲಿ ಅಂದರೆ 250 ಫ್ಯಾಮಿಲಿಗಳು ಇದ್ದಾವೆ ರಾಣೆಬೆನ್ನೂರಲ್ಲಿ. ಆ ಫ್ಯಾಮಿಲಿಯಲ್ಲಿ ಎಲ್ಲರೂ ಕೂಡ ಯಾವುದೇ ಏನೇ ಇರಲಿ, ಯಾರಿಗೆ ಕಷ್ಟ ಸುಖ ಇರಲಿ, ಅದನ್ನು ಒಂದು ಸಮಾಜ ಸೇವೆ ಅಂತ ಎಲೆಮರೆ ಕಾಯಾಗಿ ಮಾಡ್ಕೊತ ಬಂದಿದ್ದಾರೆ ಹೊರತಾಗಿ ಯಾರಿಗೂ ಏನೋ ಅವರು ಸಮಾಜ ಸೇವೆ ಮಾಡ್ತೇವೆ ಅಂತ ತೋರಿಸಿಕೊಟ್ಟಿಲ್ಲ. ಸಾಕಷ್ಟು ಜನರಿಗೆ ಶಿಕ್ಷಣವನ್ನಾಗಲಿ, ಊಟ ಬಟ್ಟೆಗಳನ್ನೆಲ್ಲ ಕೊಟ್ಕೊಂತನ ಬಂದಿದ್ದಾರೆ ಹೊರತಾಗಿ ಯಾರಿಗೂ ಕೂಡ ನಾವು ಹೊರಗಡೆ ಹಿಂಗೆ ತೋರಿಸ್ಕೊಳ್ಳುವಂಥ ವ್ಯಕ್ತಿತ್ವ ಯಾರ್ದೂ ಅಲ್ಲ ನಮ್ಮ ಜಂಬಿಗಿ ಫ್ಯಾಮಿಲಿಯಲ್ಲಿ. ಆ ರೀತಿ ಸ್ವಾಭಿಮಾನದ ಕುಟುಂಬ ನಮ್ಮದು. ಈ ರೀತಿ ಸಮಾಜ ಸೇವೆ ಮಾಡ್ಕೊತ ನಾನು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದೆ. ರಾಜಕೀಯದಲ್ಲಿ ಅಂತಂದರೆ ಮೊದಲು ಮಹಿಳಾ ಮೋರ್ಚಾದ ತಾಲೂಕು ಅಧ್ಯಕ್ಷರಾಗಿ, ಆಮೇಲೆ ಮಹಿಳಾ ಮೋರ್ಚಾದ ಜಿಲ್ಲಾ ಅಧ್ಯಕ್ಷರಾಗಿ, ಆನಂತರ ರಾಜ್ಯ ಕಾರ್ಯದರ್ಶಿಯಾಗಿ, ಪೇರೆಂಟ್ ಬಾಡಿಗೆ ರಾಜ್ಯ ಕಾರ್ಯದರ್ಶಿಯಾಗಿ, ಅನಂತರ ಅರಣ್ಯ ಕೈಗಾರಿಕಾ ನಿಗಮದ ನಿರ್ದೇಶಕಳಾಗಿ, ಈಗ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ, ಪಕ್ಷದ ಉಸ್ತುವಾರಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಇಲ್ಲಿ ಮಹಿಳಾ ಮೋರ್ಚಾ ಅನ್ನೋದು ಒಟ್ಟ ಹೆಸರಿಗೆ ಅಷ್ಟೇ ಇರ್ತಿತ್ತು. ಆದರೆ ಯಾರು ಮಹಿಳೆಯರು ಕೂಡ BJP ಪಕ್ಷದಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಇರಲಿಲ್ಲ. ನಾನು ಅಧ್ಯಕ್ಷರಾದಾಗ ನಾವಲ್ರಿ, ಇಲ್ಲಿ ನನಗೆ ಯಾರು ಗೊತ್ತಿಲ್ಲ, ಹೆಣ್ಮಕ್ಳೇ ಇಲ್ಲ ಇದರಲ್ಲಿ, ನಾವು ಅಲ್ಲೇ ನಾ ಆಗಕ್ಕವಲ್ಲೆ ಅಂದಾಗ ನೀವು ಮಾಡ್ತೀರ ಅನ್ನೋದಕ್ಕೋಸ್ಕರ ನಾವು ಮಾಡೇವಿ, ನೀವು ಇಲ್ಲಿ ಸಂಘಟನೆ ಮಾಡಿ ತೋರಿಸ್ಬೇಕು ಅಂತಂದರು. ಅದೇ ಎಲ್ಲ ಒಂದು ತಾಲೂಕಿಗೆ, ನನಗೆ ಎಷ್ಟು ತಾಲೂಕಿನಲ್ಲಿ ಯಾವ ಹೆಣ್ಮಕ್ಳು ಹೆಂಗೆ ಕರಿಬೇಕು, ರಾಜಕೀಯಕ್ಕೆ ಬರ್ತಾರೋ ಇಲ್ಲೋ ಅನ್ನೋವಂಥ ಒಂದು ವ್ಯವಸ್ಥೆ ಇತ್ತು. ಆದರೆ ನಾನು ಹೋದಾಗ ಎಲ್ಲರೂ ನಾವು ಹೋಗಿ ನಾನು ಕೇಳ್ಕೊಂಡಾಗ ಸಮಾಧಾನವಾಗಿ, ಇಲ್ಲ ರಾಜಕೀಯಕ್ಕೆ ಒಳ್ಳೆಯವ್ರು ಬರಬೇಕು, ನಮ್ಮ ಪಕ್ಷ ಒಳ್ಳೆಯದೆ, ಹೆಣ್ಮಕ್ಳಿಗೆ ಅವಕಾಶಗಳನ್ನು ಮಾಡಿಕೊಡ್ತೈತೆ ಬರ್ರಿ ಅಂದಾಗ ಸಾಕಷ್ಟು ಜನ, 1 ವರ್ಷದಲ್ಲೇ 3000 ಜನ ಮಹಿಳೆಯರನ್ನು ಇಲ್ಲಿ ನಾನು ಮಹಿಳಾ ಮೋರ್ಚಾದ ಒಂದು ಪದಾಧಿಕಾರಿಗಳನ್ನಾಗಿ 6 ತಾಲೂಕಿನಲ್ಲಿ ನಾನು ಇದನ್ನು ಮಾಡಿದ್ದು ನೋಡಿ ಎಲ್ಲರೂ ಗಾಬಾದರು. ಆನಂತರ ರಾಜ್ಯ ಕಾರ್ಯದರ್ಶಿಯಾಗಿ ಇಡೀ ರಾಜ್ಯದಲ್ಲಿ ನನಗೆ ಏನೇನು ಕೆಲಸ ಕಾರ್ಯಗಳನ್ನು ಕೊಟ್ಟಿದ್ದಾರೆ, ಯಾವುದೇ ಜಿಲ್ಲೆಗಾದರೂ ಒಂದೊಂದು ಜಿಲ್ಲೆಗೆ ಒಂದೊಂದು
ಒಂದೊಂದು ಇಲೆಕ್ಷನ್ ಇದ್ದಾಗ ಒಂದೊಂದು ಜಿಲ್ಲೆಗೆ ಉಸ್ತುವಾರಿಯಾಗಿ ಕೊಡ್ತಿದ್ರು. ಅದೇ ರೀತಿ ಬಾಗಲಕೋಟೆ, ಯಾದಗಿರಿ, ಬಳ್ಳಾರಿ ಎಲ್ಲ ಕಡೆನೂ ಕೂಡ ನಾನು ನನ್ನ ಒಂದು ಶಕ್ತಿ ಮೀರಿ ಕೆಲಸ ಮಾಡಿದ್ದಕ್ಕೋಸ್ಕರ ನನಗೆ ಸಾಕಷ್ಟು ಅವಕಾಶಗಳನ್ನು ಪಕ್ಷದಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿ ನಾನು 2 ಸಲ ಟಿಕೆಟ್ ಆಕಾಂಕ್ಷಿ ಇದ್ದೆ. ಏನೋ ಸ್ವಲ್ಪದರಲ್ಲಿ ನನಗೆ ಯಾವುದಕ್ಕೆ ನಮ್ದು ಹಣೆ ಬರ ಇತ್ತೋ ಇಲ್ಲ ಗೊತ್ತಿಲ್ಲ, ಆದರೆ 2 ಸಲನೂ ಕೂಡ ಬಂದ ಟಿಕೆಟ್ ನನಗೆ ತಪ್ಪಿತು. ಆದರೆ ಮುಂದೆ 28ನೇ ಒಂದು ಇಸ್ವಿಯಲ್ಲಿ ನಾನು ಪ್ರಬಲ ಆಕಾಂಕ್ಷಿಯಾಗಿ ನಾನು ಹೋರಾಡಬೇಕು ಅನ್ನೋದಕ್ಕೆ ಮುಖಾಂತರ ಈಗ ಸಾಕಷ್ಟು ಸಂಘಟನೆ ನನ್ನ ಮೊದಲಿಂದನೂ ಐತಿ. ಕಂಟಿನ್ಯೂ ಯಾವಾಗಿದ್ದರೂ ಸಮಾಜದಲ್ಲಿ ಯಾವುದೇ ಜಾತಿ ಇರಲಿ, ಎಲ್ಲ ಪಕ್ಷದವ್ರಿರಲಿ, ಜಾತಿಯವ್ರಿರಲಿ, ಎಲ್ಲರೂ ಕೂಡ ನನಗೆ ಭಾರತೀಯ ಜಮಗಿಯವ್ರು ಅದಾರಂದ್ರಪ್ಪ ನಾವು ಬರ್ತೇವೆ. ಅವ್ರ ಮನೆಯಲ್ಲಿ ಹೆಣ್ಮಕ್ಳನ್ನ ಕಳಿಸೋದಾದರೂ ಭಾರತೀಯ ಜಮಗಿಯವ್ರು ಹೊಂಟಾರಿಲ್ಲ, ನಾವು ಕಳಿಸ್ತೇವೆ. ಯಾರು ಏನೇ ಇರಲಿ, ಯಾವುದೇ ಸಂಘಟನೆಗಿರಲಿ, ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿಂದ ಒಂದು ಹೋದ ವರ್ಷ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ನಾನೇ ಅಧ್ಯಕ್ಷಳಾಗಿ ಕೆಲಸ ಮಾಡಿದೆ. ಸಾವಿರಾರು ಜನ ಹೆಣ್ಮಕ್ಳು ಹೊರಗಡೆ ಬಂದರು. ನಮ್ಮ DC ಅವ್ರ ಸದನ ಅಂತಂದ್ರೆ ಇಷ್ಟು ಜನ ಹೆಣ್ಮಕ್ಳು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಎಂದೂ ಕೂಡ ಎಲ್ಲಿ ಕೂಡ ರಾಜ್ಯದಲ್ಲಿ ಇಷ್ಟು ದಿನ ಆದರೂ ನಾನು ನೋಡಿರಲಿಲ್ಲ. ಭಾರತೀಯವರು ಮಾಡಿದ ಸಂಘಟನೆ ನೋಡಿದ್ರೆ ಈ ಗಂಡ್ಮಕ್ಳು ಸದನ ಮಾಡಲಿಲ್ಲ. ಅಷ್ಟು ನೀವು ಎಲ್ಲ ತಾಲೂಕಿಗೆ ಹೋಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಸಮ್ಮೇಳನವನ್ನು ಎಷ್ಟು ಯಶಸ್ವಿ ಮಾಡಿದೆ ಅಂತ DC ಅವರು ಕೂಡ ಹೊಗಳಿ ಹೇಳಿದರು. ಆ ರೀತಿ ಒಂದು ಸಂಘಟನೆಯಲ್ಲಿ ತೊಡಗಿದಾಗ ನನ್ನನ್ನು ನಾನು ಮರೆತಿರ್ತೇನೆ. ಆ ರೀತಿ ಒಂದು ಎಲ್ಲ ಜಾತಿಯವರಿಗೂ ಕೂಡ ಸಮಾನವಾಗಿ ನಾನು ಯಾವುದೇ ಒಂದು ಜಾತಿ ಗೀತಿ ಏನೂ ನೋಡೋದಿಲ್ಲ, ಜಾತ್ಯತೀತವಾಗಿ ನಾನು ಎಲ್ಲ ಕಡೆ ಕೆಲಸ ಮಾಡೋದ್ರಿಂದ ನನಗೆಲ್ಲ ಹೆಣ್ಮಕ್ಳು ಕೂಡ ನನಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ರಾಣೆಬೆನ್ನೂರಲ್ಲಿ ಕೂಡ ಸಾಕಷ್ಟು ಜನಸಂಖ್ಯೆ ನಮ್ಮ ಹೆಣ್ಮಕ್ಳು ಹಳ್ಳಿಯಲ್ಲೂ ಕೂಡ ಒಂದೊಂದು ತಂಡವಾಗಿ ನಾವು ರಚನೆ ಮೊದಲಿಂದನೂ ಕೂಡ ಇದೆ. ಯಾವುದೇ ಒಂದು ಒಳ್ಳೆ ಕೆಲಸಕ್ಕೆ ನಾವು ಅಷ್ಟರೂ ಕೂಡ ಎಲ್ಲ ಏನೋ ಒಂದು ಕರ್ನಾಟಕ ಒಂದು ರಾಜ್ಯೋತ್ಸವ ಇರಲಿ, ಆಮೇಲೆ ಯಾವುದೋ ಸ್ವಾಮೀಜಿಯವ್ರು ಬರಲಿ, ಪ್ರವಚನ ಇರಲಿ, ಎಲ್ಲದಕ್ಕೂ ಕೂಡ ಎಲ್ಲರೂ ಕೂಡ ನಾವು ಭಾಗವಹಿಸಿ ನಾವು ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದ್ರ ಮುಖಾಂತರ ಇಲ್ಲಿ ರಾಣೆಬೆನ್ನೂರು ಹೆಣ್ಮಕ್ಳು ಅಂತಂದ್ರೆ ಅಷ್ಟು ಒಂದು ಹೆಸರುವಾಸಿಯಾಗಿ ನಾವು ಕೆಲಸ ಮಾಡಿದ್ವಿ. ಇಡೀ ರಾಜ್ಯದಲ್ಲಿ BJP ಮಹಿಳಾ ಮೋರ್ಚಾ ಅದ ಅಂತಂದ್ರೆ ರಾಣೆಬೆನ್ನೂರು ಮಹಿಳಾ ಮೋರ್ಚಾ ನೋಡಿ ಕಲ್ಕೊಳ್ರಿ ಅಂತ ನಾನು ಅಧ್ಯಕ್ಷರಿದ್ದಾಗ ಹೇಳ್ತಾ ಇದ್ರು. ಆ ರೀತಿ ಒಂದು ಸಂಘಟನೆಯನ್ನು ಎಲ್ಲ ನಾವು ಮಾಡ್ತಾ ಇದ್ದೀವಿ. ಹಸಿದವನಿಗೆ ಅನ್ನ ನೀಡು, ಅರಸಿ ಬಂದವನಿಗೆ ಆಸರೆ ನೀಡು, ನಡೆನುಡಿ ಕಾಯಕವೇ ಕೈಲಾಸದ ಸಿದ್ಧಾಂತದೊಂದಿಗೆ ಭಾರತಿ ಜಂಬಗಿಯವರು ಇನ್ನು ನಾಳೆ ಶಿಗ್ಗಾಂವಿ ಹೈ ವೋಲ್ಟೇಜ್ ಅಖಾಡಕ್ಕೆ ಇಳಿತಾರೆ. ಇನ್ನು ಭರತ ಬೊಮ್ಮಾಯಿ ಇನ್ನು ಗೆಲುವಿನ ನಗೆ ಬೀರ್ತಾರೆ. ಭಾರತಿ ಜಂಬಗಿ ಅವರ ವೈರಲ್ ಅಲ್ಲಿ ಐತಿ. ಅನೇಕ ಮಹಿಳೆಯರ ಜೊತೆ ನಿಕಟ ಸಂಪರ್ಕ. 60,000 ಲಿಂಗಾಯತ ಮತದಾರರು ಶಿಗ್ಗಾಂವ್ ಮತಕ್ಷೇತ್ರದಲ್ಲಿ ಇದ್ದ ಕಾರಣ ವಿಶೇಷವಾಗಿ ಈಗ ಅಬ್ಸರ್ವರ್ ಇನ್ಚಾರ್ಜ್ ಆಗಿ ಹಾವೇರಿಗೆ ಕಾಲಿಡಾಕತ್ತಾರ. ಭರತ ಬೊಮ್ಮಾಯಿ ನಗುವಿನ ಗೆಲೆ ಬೀರಾಕತಾನ. ಈಗ ಭಾರತೀಯ ಜನತಾ ಪಕ್ಷ ಯಾವುದೇ ಪರಿಸ್ಥಿತಿಯಲ್ಲಿ ಆ ಸ್ಥಾನವನ್ನು ಅಲ್ಲಿ ಉಳಿಸ್ಕೋಬೇಕು. 30 ವರ್ಷದಿಂದ ಉಳಿಸೈತಿ, ಇನ್ನು 35ನೇ ವರ್ಷ ತನಕ ಇನ್ನು ವಿರೋಧ ಪಕ್ಷದವರು ಕಾಯಬೇಕು. ಇಂಥ ಒಬ್ಬ ಭಾರತಿ ಜಂಬಗಿ ಅಂತ ಮಹಿಳೆ ರಾಜ್ಯದ ಹೈಕಮಾಂಡ್, ಕೇಂದ್ರದ BJP ಹೈಕಮಾಂಡ್ ಜೊತೆ ನಿಕಟ ಸಂಪರ್ಕ ಇಟ್ಕೊಂಡು ಇವರಿಗೆ 2028ಕ್ಕೆ 100% ಟಿಕೆಟ್ ಕೊಡ್ತಾರ. ಶಾಸಕಿಯಾಗಿ ವಿಧಾನಸಭೆ ಪ್ರವೇಶ ಮಾಡ್ತಾಳ ಈ ಹೆಣ್ಮಗಳು. ರಾಣೆಬೆನ್ನೂರು ಪುಣ್ಯವಂತ ಜನತೆ, ನಿಮ್ಮ ಆಶೀರ್ವಾದ ಈ ತಂಗಿಯ ಮೇಲೆ ಸದಾಕಾಲ ಇರಲಿ ಅಂತ ಈ ಕಡಕ ಜವಾರಿ ಕಾಕ ಹೇಳ್ತಾನ. ಇನ್ನು ರಾಣೆಬೆನ್ನೂರು ಮತ್ತು ಶಿಗ್ಗಾಂವ್ ಮತದಾರರಿಗೆ ಒಂದು ಕಿರು ಸಂದೇಶ ಒಂದು ಸಾರಿ ಹೇಳಬೇಕು ತಂಗಿ. ಇವತ್ತಿನ ದಿನ ನಾವೆಲ್ಲ ನೋಡ್ತಾ ಇದ್ದೀವಿ, ಶಿಗ್ಗಾಂವಿ ತಾಲೂಕು ಅಂದ್ರೆ ಅತೀ ಒಂದು ಯಾವುದೇ ಒಂದು ಸೌಕರ್ಯ ಇಲ್ಲದಂಥ ಒಂದು ತಾಲೂಕಿತ್ತು. ಆದರೆ ಈಗ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಅಲ್ಲಿ ಇರುವಂಥ ಸೌಕರ್ಯಗಳು ಯಾವ ಒಂದು ತಾಲೂಕಿಗಿಲ್ಲ. ಆ ರೀತಿ ನಮ್ಮ ಬೊಮ್ಮಾಯಿ ಸರ್ ಅವರು ಮುಖ್ಯಮಂತ್ರಿ ಆಗೋಕ್ಕಿಂತ ಮುಂಚೆನೇ ಎಲ್ಲಾನು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದರು. ಹಳ್ಳಿಗೂ ಕೂಡ ರೋಡು, ಅಲ್ಲಿ ನೀರು ಅಂದರೆ ಇರ್ತಿರ್ಲಿಲ್ಲ. ಸವಣೂರಿನ ಜನತೆಯನ್ನು ಸಾಕಷ್ಟು ನೀರಿನ ತೊಂದರೆಯಿಂದ ಭಾಳ ಕಷ್ಟವನ್ನು ಅನುಭವಿಸ್ತಾ ಇದ್ರು. ಆ ಒಂದು ನೀರಿನ ಒಂದು ಬವಣೆಯನ್ನು ತಪ್ಪಿಸಿ ಆ ರೀತಿ ಜನತೆಗೆ ಸಹಾಯ ಸಹಕಾರವನ್ನು ನೀಡಿದಂಥ ಯಾವುದೇ ಒಂದು ಬಡ ಕುಟುಂಬ ಇರಲಿ, ಅವ್ರ ಮನೆಗೆ ಹೋದರೆ ಅದು ಅವರಿಗೊಂದು ಏನೇ ಸಮಸ್ಯೆ ಇದ್ರೂ ಕೂಡ ನಿವಾರಣೆ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಬಸವರಾಜ ಬೊಮ್ಮಾಯಿ ಅವರು ಇಟ್ಟಿದ್ರು. ಅದೇ ರೀತಿ ಭರತ ಬೊಮ್ಮಾಯಿ ಅವರು ಕೂಡ ಸಾಮಾಜಿಕವಾಗಿ ಅವರು ಕೂಡ ಸಮಾಜದ ಬಗ್ಗೆ ಕಳಕಳಿಯನ್ನು ಇಟ್ಕೊಂಡಿದ್ದಾರೆ. ಅದೇ ರೀತಿ ಅವರು ಕೂಡ ಅವರು ಗೆದ್ದೇ ಗೆಲ್ತಾರೆ ಅನ್ನೋದೊಂದು ನನ್ನ ಒಂದು ನಿರೀಕ್ಷೆ. ಆ ಗೆಲುವಿನ ಒಂದು ನಗೆಯನ್ನು ನಾವು ಮೊನ್ನೆ ಏನು ನಾಮಿನೇಷನ್ ಏನು ಕೊಟ್ಟಿದ್ದೀವಲ್ಲ ಅವತ್ತಿನ ದಿನನ ಗೆಲುವು ಅಂತ ನಾನು ಅವತ್ತೇನೆ ಅಂದ್ಕೊಂಡೆ ನನ್ನ ಮನಸ್ಸಿನಲ್ಲಿ. ಯಾಕಂದರೆ ಅಷ್ಟು ಜನ ಒಂದು ಸಹಾಯ ಸಹಕಾರನ ನೀಡಿದಂಥದ್ದು ಒಂದು ನಾಮಿನೇಷನ್ಗೆ ಸಾಕಷ್ಟು ಜನ ಆಗಮಿಸಿದ್ದ ನೋಡಿ ನಾನು ಅವತ್ತಿನ ದಿನನೇ ಇಲ್ಲ ಈಗ
ಒಂದೊಂದು ದುಡ್ಡು ಕೊಟ್ಟು ಕರ್ಕೊಂಡು ಬರ್ತಾರೆ ಬೇರೆ ಬೇರೆ ನಾಮಿನೇಷನ್ಗೆ. ಅಲ್ಲಿ ಯಾವುದೇ ಒಂದು ದುಡ್ಡನ್ನು ಕೊಡ್ಲಿಲ್ದಂಗೆ ಅಷ್ಟು ಜನ ತಾವ ವಾಲಂಟಿಯರ್ ಆಗಿ ಬಂದಾರಂತಂದ್ರೆ ಅದು ಗೆಲುವಿನ ಒಂದು ವಿಜಯ ಪತಾಕೆ ಹಾರಿಸುವಂಥ ದಿನ ಅವತ್ತಿನ ದಿನ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಶಿಗ್ಗಾಂವಿ ಕ್ಷೇತ್ರದಲ್ಲಿ ಭಾರತಿ ಜಂಬಿಯವರು ತಮ್ಮ ಅಸಂಖ್ಯಾತ ಮಹಿಳೆಯರೊಂದಿಗೆ ಇನ್ನು ನಾಳಿಂದ ಅಖಾಡ ಚುನಾವಣಾ ಪ್ರಚಾರಕ್ಕಿಳಿತಾರ. ಅಲ್ಲಿ ತಂದ ಜನ ಅಲ್ಲ ಬಂದ ಜನ ಅಂತಾರ. ಅನೇಕ ಅಭಿಮಾನಿಗಳ ಜೊತೆ ಮನೆ ಮನೆಗೆ ಹೋಗಿ ಕ್ಯಾಂಪೇನ್ ಮಾಡಿ ಯಾವುದೇ ಪರಿಸ್ಥಿತಿಯಲ್ಲಿ ಭರತ್ ಬೊಮ್ಮಾಯಿ ಅವರನ್ನು ವಿಧಾನಸಭೆಗೆ ಕಳಿಸುವುದು ಈ ಮಹಿಳೆಯರ ಜವಾಬ್ದಾರಿ ಅಂತಾರ. ಭಾರತಿ ಜಂಬಿಯವರು ಮುಂದಿನ ಭವಿಷ್ಯ 2028ಕ್ಕೆ ಭಾರತಿ ಜಂಬಿಯವರು ಶಾಸಕಿ ಆಗ್ಬೇಕನ್ನೋದು ರಾಣೆಬೆನ್ನೂರು ಪುಣ್ಯವಂತ ಈ ಕರ್ಮಭೂಮಿಯ ಮಹಾಜನತೆ ಆಶೀರ್ವಾದ ಮಾಡ್ತೀರಿ. ಹಂಗಾದ್ರೆ ರಾಣೆಬೆನ್ನೂರು ಮಹಾಜನತೆ ಈ ವಿಡಿಯೋವನ್ನು ಪ್ರತಿ ಮನೆ ಮನೆ ನೋಡಬೇಕು. ಪ್ರತಿಯೊಬ್ಬರು ಕಡಕ ಜವಾರಿ ಕಾಕ ಏನು ಭವಿಷ್ಯ ಹೇಳ್ಕೊತ ಬಂದಾನ ಅದು ಸತ್ಯ ಆಗೈತಿ, ಸುಳ್ಳಂತೂ ಸಾಧ್ಯವಿಲ್ಲ. ಎಲ್ಲವೂ ಸತ್ಯ ಆದಾಗ ಭಾರತಿ ಜಂಬಿ ಇದೇ ರಾಣೆಬೆನ್ನೂರು ಕ್ಷೇತ್ರಕ್ಕೆ ಶಾಸಕಿಯಾಗಿ ಸರ್ವಾಂಗೀಣ ಅಭಿವೃದ್ಧಿಗಾಗಿ ದುಡಿಬೇಕಲ್ರಿ. ಲೈಕ್ ಮತ್ತು ಶೇರ್ ಮಾಡಿರಿ. ಏನು ನಿಮ್ಮ ಅನಿಸಿಕೆಗಳದಾವ ನನ್ನ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ಹಂಗಾದ್ರೆ ಈ ಕಿರು ಸಂದರ್ಶನ ಮುಕ್ತಾಯಗೊಳಿಸ್ತೀನಿ. ಭಾರತಿ ಜಂಬಿಯವರೇ, ನೀವು ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಒಂದು ಕೊನೆ ಸಂದೇಶ ಹೇಳಿ. ನಾನು ಶಾಸಕಿ ಆದಮೇಲೆ ಈ ರಾಣೆಬೆನ್ನೂರದಲ್ಲಿ ಏನು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಹಾಕೋತೀರಿ? ರಾಣೆಬೆನ್ನೂರು ಮಹಾಜನತೆ ನಿಮಗೆ ಯಾವಾಗಲೂ ಕೃಪಾಶೀರ್ವಾದ ಕೈ ಇಟ್ಟಾರ ನಿಮ್ಮ ತಲೆ ಮೇಲೆ. ನೀವು ಶಾಸಕಿ ಆದಮೇಲೆ ಮೊಟ್ಟ ಮೊದಲನೇ ರಾಣೆಬೆನ್ನೂರಿಗೆ ಏನು ಕೊಡುಗೆ ಕೊಡ್ತೀರಿ? ಈಗ ಸಾಕಷ್ಟು ಸಲ ರಾಣೆಬೆನ್ನೂರು ವಂಚಿತವಾಗಿದೆ. DC ಆಫೀಸು ರಾಣೆಬೆನ್ನೂರಲ್ಲಿ ಆಗಬೇಕಾಗಿತ್ತು, ಮೆಡಿಕಲ್ ಕಾಲೇಜ್ ಆಗಬೇಕಾಗಿತ್ತು, ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಆಗಬೇಕಾಗಿತ್ತು, ಎಲ್ಲವೂ ಕೂಡ ಹಾವೇರಿಗೆ ಹೋಗಿದ್ದಾವೆ. ಆದರೆ ಇಲ್ಲಿ ವ್ಯಾಪಾರಿ ಕೇಂದ್ರ ಆಗಿರೋದ್ರಿಂದ ಸಾಕಷ್ಟು ಅಂತಾರಾಷ್ಟ್ರೀಯ ಮಟ್ಟಕ್ಕೂ ನಮ್ಮ ಒಂದು ರಾಣೆಬೆನ್ನೂರಿನ ಹೆಸರಿದೆ. ಆದರೆ ಅಲ್ಲಿ ಒಂದು ವ್ಯಾಪಾರಸ್ಥರಿಗೆ ಆ ಒಂದು ಕಾಂಟ್ಯಾಕ್ಟ್ಗಳು ಇಲ್ದಂಗೆ ಆಗಿದೆ. ಅಂದರೆ ಯಾವ ರೀತಿ ಒಂದು ಎಕ್ಸ್ಪೋರ್ಟ್ ಮಾಡೋದು, ಯಾವ ರೀತಿ ಒಂದು ನಮ್ಮ ಒಂದು ರಾಣೆಬೆನ್ನೂರಿನ ಹೆಸರು ತರಬೇಕು ಅನ್ನೋದನ್ನು ಆ ನಿಟ್ಟಿನಲ್ಲಿ ನಾವು ಒಂದು ರಾಣೆಬೆನ್ನೂರು ಅಂದರೆ ಏಷ್ಯಾ ಖಂಡದಲ್ಲಿ ಪ್ರಥಮವಾಗಿರುವಂಥ ವ್ಯಾಪಾರಿ ಕೇಂದ್ರ ಇದು. ಅದಕ್ಕೆ ಬೇಕಾಗುವಂಥ ಸವಲತ್ತುಗಳನ್ನು ಹಾಗೂ ಬಡ ಜನತೆಗೆ ಸಾಕಷ್ಟು ಒಂದು ಶಿಕ್ಷಣದ ಕೊರತೆ ಇರೋದರಿಂದ ಸಾಕಷ್ಟು ಅವರಿಗೆ ಅನುಕೂಲತೆಗಳನ್ನು ಮಾಡುವ ಮುಖಾಂತರ, ಅದೇ ರೀತಿ ಮತ್ತು ಶಿಕ್ಷಣದಲ್ಲಿ ಹೆಚ್ಚಿನ ಒಂದು ಆದ್ಯತೆ ಇಲ್ಲಿ ರಾಣೆಬೆನ್ನೂರಿನಲ್ಲಿ ಎಲ್ಲರೂ ಕೊಡ್ತಾ ಇದ್ದಾರೆ. ಕಾಲೇಜುಗಳು ಎಲ್ಲ ಇದ್ದಾವೆ. ಆದರೂ ಕೂಡ ನಾವು ಗೌರ್ಮೆಂಟ್ ಒಂದು ಕಾಲೇಜುಗಳು ಬರಬೇಕಂತ ಭಾಳ ಆಸೆ ಇತ್ತು, ಭಾಳ ಹೋರಾಡಿದ್ವಿ, ಆದ್ರೆ ಆಗಲಿಲ್ಲ. ಅದೇ ರೀತಿ ಒಂದು ಸಾಕಷ್ಟು ಸಾಮಾನ್ಯ ಜನಕ್ಕೆ ಶಿಕ್ಷಣ ಒದಗಿಸಿಕೊಡುವಂಥ ಒಂದು ವ್ಯವಸ್ಥೆಯನ್ನು ನಾನು ಮಾಡಬೇಕಂತ ನನ್ನ ಒಂದು ಇಚ್ಛೆ ಐತಿ. ಅದೇ ರೀತಿ ಹೆಣ್ಮಕ್ಳು ಸಬಲೀಕರಣ ಆಗಬೇಕು. ಆ ಸಬಲತೆಗೆ ಏನೇನು ಸಾಧ್ಯನೋ, ಏನೇನು ಅನುಕೂಲತೆ ಮಾಡಿಕೊಡ್ಬೇಕು, ಆ ರೀತಿ ಒಂದು ನಿಟ್ಟಿನಲ್ಲಿ ಅವರು ಕೈ ಒಡ್ಡಿ ಪುರುಷರ ಹತ್ರ ಒಂದು ದುಡ್ಡು ಕೇಳಬಾರ್ದು, ಅವರೇನೋ ಪುರುಷರು ಕೊಡುವಂಥ ಒಂದು ವ್ಯವಸ್ಥೆ ಆಗ್ಬೇಕು. ಆ ರೀತಿ ಸಬಲೀಕರಣ ಇಲ್ಲಿನ ಮಹಿಳೆಯರು ಆಗ್ಬೇಕು ಅನ್ನೋ ಒಂದು ಕನಸು ನನ್ನದು ಇದೆ. ಅದೇ ರೀತಿ ನಾನು ಕೆಲಸಗಳನ್ನು ಕೂಡ ಮಾಡ್ತೇನೆ. ಮಹಿಳೆಯರಿಗೆ ಹೆಚ್ಚಿನ ಒತ್ತು ಕೊಟ್ಟು ಕೆಲಸವನ್ನು ನಾನು ಮಾಡ್ತೇನೆ. ಯಾವುದೇ ಒಂದು ಮನೆತನದಲ್ಲಿ ಅವರ ಒಂದು ಜಗಳ ಇರಲಿ, ಗಂಡ ಹೆಂಡತಿ ಜಗಳ ಇರಲಿ, ಏನೋ ಒಂದು ಆಸ್ತಿ ಇರಲಿ, ಯಾರಾದರೂ ನಮ್ಮ ಮನೆಗೆ ಬರ್ತಾರೆ, ನಾ ಹೇಳಿದ ತಕ್ಷಣ ಅವರು ಆ ಒಂದು ಗೆರಿ ದಾಟಲ್ಲ. ಆ ರೀತಿ ಒಂದು ನನ್ನ ಮೇಲೆ ಒಂದು ವಿಶ್ವಾಸವನ್ನಿಟ್ಟು ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗೋ ಬದಲಿ ನಮ್ಮ ಮನೆಗೆ ಬರ್ತಾರೆ ಅಂದ್ರೆ ನಾನು ನ್ಯಾಯ ಕೊಡಿಸ್ತೇನೆ ಅನ್ನೋದಕ್ಕೆ ಮುಖಾಂತರ ಬರ್ತಾರೆ. ಅವ್ರಿಗೆ ಏನೇ ಇದ್ರು ನಮ್ಮ ಮನೆಗೆ ಬಂದ ಮೇಲೆ ಅಳ್ತಕೊಂತ ಬಂದಿರ್ತಾರೆ, ಅದನ್ನ ನಕ್ಕೊಂತ ಹೊರಗೆ ಹೋಗ್ತಾರೆ. ಆ ರೀತಿ ಒಂದು ವ್ಯವಸ್ಥೆಯನ್ನು ನಾನು ಇಟ್ಟಿದ್ದೇನೆ. ಆದರೆ ಅವರ ಜೀವನದಲ್ಲಿ ಮತ್ತೆ ಅವ್ರು ಹೇಳ್ತಾರೆ, ನಾ ಎಲ್ಲರೂ ಹೋದಾಗ ಇಲ್ರಿ ನಿಮ್ಮ ಮನೆಗೆ ಬಂದಿದ್ವಿ ರೀ, ಅವ್ರು ಜಗಳ ಆಡಿದ್ವಿ ನಾವು, ನೀವು ಕೂಡಿಸಿ ಕಳಿಸಿದ್ರಿ ಅಂತ. ನನಗೆ ನೆನಪಿರಲ್ಲ. ಅವರು ನಾ ಎಲ್ಲೇ ಹೋದಲ್ಲಿ ಕೂಡ ನನ್ನ ಕಾಲಿಗೆ ನಮಸ್ಕಾರ ಮಾಡಿ ಅವ್ರು ಹೇಳ್ದಾಗ ನನಗೆ ನೆನಪಾಗ್ತದೆ. ಆ ರೀತಿ ಒಂದು ಸಾಕಷ್ಟು ಜನ ನಮ್ಮ ಮನೆಗೆ ಬರ್ತಾರೆ ಹೋಗ್ತಾರೆ. ಅವ್ರಿಗೆ ಏನೇ ಇರಲಿ ಒಳ್ಳೇದಾಗ್ಲಪ್ಪ ಅಂತ ದೇವರಲ್ಲಿ ಬೇಡ್ಕೊಂಡು ಹರಿಸ್ತಾನೆ ಹೊರತಾಗಿ ನನ್ನ ಒಂದು ಶಕ್ತಿ ಅಲ್ಲ, ಅದು ದೇವ್ರು ಕೊಟ್ಟಿರುವಂಥ ಶಕ್ತಿ ಅಂತ. ನಮ್ಮ ಒಂದು ಮನೆತನದಲ್ಲಿ ನಮ್ಮ ಮಾವರು ಕೂಡ ಅದೇ ರೀತಿ ಇದ್ದರು. ಅವರ ಒಂದು ದಾರಿಯಲ್ಲೇ ನಾನು ನಡೀತಾ ಇದ್ದೇನೆ. ಅವರ ಒಂದು ಆಶೀರ್ವಾದದಿಂದ ನಾನು ಇಷ್ಟೆಲ್ಲ ಇದ್ದೇನೆ ಅಂತ ಹೇಳಿಕ್ಕೆ ಕಳಂಕರಹಿತ, ವಿವಾದಾಸ್ಪದ ಇಲ್ಲದ ಕುಟುಂಬ, ಸ್ವಾಭಿಮಾನ ಕುಟುಂಬ, ಸಂಸ್ಕೃತಿ ಉಳ್ಳಂಥ ಕುಟುಂಬ. ಅವರ ಯಜಮಾನರು ಸಹಿತ ಇಲ್ಲಿ ಅನೇಕ ವ್ಯಾಪಾರಸ್ಥರ ಜೊತೆ ನಿಕಟ ಸಂಪರ್ಕ, ಉದ್ಯಮಿದಾರರು. ಇಂಥ ಮಹಾನ್ ಮಹಿಳೆಗೆ 2028ರಲ್ಲಿ ಶಾಸಕಿಯಾಗುವ ಸಲುವಾಗಿ ಎಷ್ಟು ಜನ ನೀವು ಎಸ್ ಅಂತೀರಿ ಕಮೆಂಟ್ ಬಾಕ್ಸ್ನಾಗ ಹಾಕ್ರಿ. ನಾಳೆ ಶಿಗ್ಗಾಂವಿ ಅಖಾಡಕ್ಕೆ ಭಾರತಿ ಜಂಬಗಿ. ಈಗಾಗಲೇ ಜನ ತೈ ಕುನ್ಯಾಕತ್ತಾರ ಭಾರತೀಯವರು ಬರ್ತಾ ಇದ್ದಾರೆ ಅಂಥೇಳಿ. ಇನ್ನು ಶಿಗ್ಗಾಂವಿ ಪುಣ್ಯ ಜನತೆ ಭರತ ಬೊಮ್ಮಾಯಿಗೆ ಯಾವ ರೀತಿ ಆಶೀರ್ವಾದ ಮಾಡ್ತೀರಿ, ಎಷ್ಟು ಲೀಡ್ದಿಂದ ವಿಧಾನಸಭೆಗೆ ಕಳಿಸ್ತೀರಿ ತಿಳಿಸ್ತೀರಿ. ಹಂಗಾದ್ರೆ ಭಾರತಿ ಜಂಬಗಿಯವ್ರ ಜೊತೆ ಮಾತಾಡಿದ್ದಕ್ಕಾಗಿ ನನಗೂ ತುಂಬ ಸಂತೋಷ ಆಗ್ತಾ ಇದೆ. ನಾನು ಆಕಸ್ಮಿಕ ಇವ್ರ ಮನೆಗೆ ಬನ್ನಿ, ಇವರ ಆದರ ಸತ್ಕಾರ, ಇವರ ಸಂಸ್ಕೃತಿ ನೋಡಿ ನನಗೆ ಬೆರಗಾತ್ರಿ. ಇಂಥ ಕುಟುಂಬಗಳು ಅದಾವೆ. ಇಂಥ ಕುಟುಂಬಗಳು ಇದ್ರೆ ಸ್ವಾಭಿಮಾನ ಬದುಕ್ತೈತಿ.
ಕರ್ತವ್ಯ ನಿಷ್ಠತೆ, ದಯೆ, ಕರುಣೆ, ಮಾನವೀಯತೆ, ರಾಜಿ ಸಂಧಾನದ ಮುಖಾಂತರ ಅನೇಕ ಕುಟುಂಬಗಳ ಪರಿಹಾರವನ್ನು ಇಲ್ಲಿ ಮುಗಿಸಿ ಕಳಿಸ್ತಾರ. ಯಾವ ತಂಟೆ ತಕರಾರಿದ್ರು ಪೊಲೀಸ್ ಠಾಣೆಗೆ ಹೋಗಬಾರ್ದು, ಮನೆಗೆ ಬರ್ರಿ ರಾಜಿ ಮಾಡ್ತೀನಿ ಅಂತಾರ. ಇಂಥ ಮಹಾನ್ ಮಹಿಳೆ ಇವತ್ತು ಉತ್ತರ ಕರ್ನಾಟಕದಲ್ಲಿ ತುತ್ತ ತುದಿಯಲ್ಲಿ ಇರುವಂಥ ಈ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ಶಾಸಕಿಯಾಗುವ ಕನಸು ನನಸಾಗ್ತೈತಿ. ಈ ಜವಾರಿ ಕಾಕ ಹೇಳ್ಯಾನ. ಹಂಗಾದ್ರೆ ಮತ್ತೊಂದು ಸುದ್ದಿ ಬರ್ತೀನಿ. ನಮಸ್ಕಾರ ತಂಗಿ, ನಮಸ್ಕಾರ.